ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ಭಾನುವಾರ, ಇವತ್ತು ಅಪ್ಪಂದು ವರ್ಷದ ಕಾರ್ಯ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆಗಸ್ಟ್ 15ರಲ್ಲೇ ಅಪ್ಪ ತೀರ್ಕೊಂಡು ವರ್ಷ ಆಯಿತು. ಆದರೆ ಶಾಸ್ತ್ರ ಕೇಳಿದಾಗ ಸೆಪ್ಟೆಂಬರ್ 1ಕ್ಕೆ ರೆಡಿ ಅಂತ ಹೇಳಿದ್ರು. ಅದರಿಂದ ನಾವು ಇವಾಗ ಇಡ್ತಾ ಇದ್ದೀವಿ. ಆಗಸ್ಟ್ 15ರಲ್ಲಿ ಎಲ್ಲರಿಗೂ ಹುಷಾರಿರಲಿಲ್ಲ. ಆ ಟೈಮಲ್ಲಿ ಇಡೋದಕ್ಕೂ ಆಗ್ತಿರಲಿಲ್ಲ. ಸದ್ಯಕ್ಕೆ 1ನೇ ತಾರೀಕು ಬಿದ್ದಿದ್ದೆ, ಒಳ್ಳೆಯದಾಯಿತು. ನಾನು ಆಗಲೇ ಅಮ್ಮನ ಮನೆ ಹೋಮ್ ಟೂರ್ ಮಾಡಿದ್ದೀನಿ. ತವರು ಮನೆ ಪರಿಚಯ ಅಂತ, ಅಂದರೆ ನನ್ನ ತವರು ಮನೆ ಪರಿಚಯ ಅಂತ ಮಾಡಿದ್ದೀವಿ. ನಾವು ಯಾವಾಗಲೂ ಎಡೆ ಇಡೋದು ಹಬ್ಬಕ್ಕೆಲ್ಲ, ಉಪವಾಸ ಹಬ್ಬ ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಅಮ್ಮನ ಮನೇಲಿ ಎಡೆ ಇಡ್ತಾರೆ. ಆವಾಗ ನಾನ್ ವೆಜ್ ಎಡೆಯನ್ನು ಇಡೋದಿಲ್ಲ, ಸಿಹಿ ಅಡುಗೆ ಮಾಡೇ ಎಡೆ ಇಡೋದು. ಅದರಿಂದ ಇವತ್ತು ನಾನ್ ವೆಜ್ ಮಾಡಿ ಇಡೋಣ ಅಂದ್ಕೊಂಡೆ ವರ್ಷದ ಕಾರ್ಯ ಮಾಡ್ತಾಯಿದ್ದೀವಿ. ಅಮ್ಮ ಬೆಳಗ್ಗೆ ಇಡ್ಲಿ ಮಾಡಿದರು. ನಮ್ಮ ಮನೇಲಿ ಸ್ವಲ್ಪ ಅವರೆಕಾಳು ಸಾಂಬಾರು ಮಾಡಿದ್ದೆ ರಾತ್ರಿ. ಅಮ್ಮ ಇಡ್ಲಿಗೆ ಚಟ್ನಿ ಮಾಡಿದ್ದೀನಿ ಅಂತ ಹೇಳಿದ್ರು. ನಮ್ಮಲ್ಲಿ ಅವರೆಕಾಳು ಗೊಜ್ಜು ಮಾಡಿದ್ದೆ, ಅಂದರೆ ರಾತ್ರಿ ಸಾಂಬಾರು ಮಾಡಿದ್ದೆ, ಅದೇ ಇತ್ತು. ಅದಕ್ಕೆ ಅದನ್ನು ಕೂಡ ತೊಗೊಂಡು ಬಂದೆ. ವರ್ಷದ ಕಾರ್ಯ ಮಾಡುವಾಗ ವಡೆ ಮತ್ತು ಒಬ್ಬಟ್ಟು ಮಾಡ್ತೀವಿ. ಈಗ ನೋಡಿ, ಒಬ್ಬಟ್ಟಿಗೂ ಕೂಡ ಬೇಯಿಸ್ಕೊಂಡಿದ್ದೀವಿ, ವಡೆಗೂ ನೆನೆ ಹಾಕ್ಕೊಂಡಿದ್ದೀವಿ. ನಾನು ಹೋಗುವಷ್ಟರಲ್ಲೇ ಮೀನಾ ಬಂದು ಅಡುಗೆಗೆಲ್ಲ ರೆಡಿ ಮಾಡ್ಕೋತಿದ್ಲು. ಮೀನಾ ಅಂತ ಹೇಳಿದ್ರೆ ನನ್ನ ದೊಡ್ಡಪ್ಪ ಇದ್ದಾರಲ್ವ, ಅವ್ರ ಸೊಸೆ. ನನ್ನ ಪಕ್ಕ ಕೂತಿರೋದು ನನ್ನ ದೊಡ್ಡಮ್ಮ. ನಮಗೂ ಹುಷಾರಿರಲಿಲ್ಲ ಅಲ್ವ, ಅಮ್ಮನ ಜೊತೆಲಿದ್ದಿದ್ದು ಇವರೇ. ಸದ್ಯಕ್ಕೆ ಅವರು ಹೋಗಿ ಅಮ್ಮನ ಜೊತೆ ಇದ್ದಿದ್ದಕ್ಕೆ ನನಗೂ ಅನುಕೂಲ ಆಯಿತು. ಅದಕ್ಕೆ ನಾನು ಹೇಳ್ತಿರ್ತೀನಿ, ಯಾವಾಗಲೂ ಸಂಬಂಧಿಕರ ಜೊತೆ ಚೆನ್ನಾಗಿರ್ಬೇಕಂತ. ಇಲ್ಲಿ ನೋಡಿ, ನಾನು ಅವತ್ತು ಬ್ಲಡ್ ಪಲ್ಯ ಮಾಡಿದ್ದೆ. ಆವಾಗ ನಾನು ಸುಮ್ಮನೆ ಮೊದಲೇ ಬ್ಲಡ್ಡನ್ನು ಹುರ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕ್ಕೊಂಡಿದ್ದೆ. ನನಗೆ ಮೀನಾ ಒಂದು ಟಿಪ್ಸ್ ಹೇಳಿದ್ಲು. ಬಿಸಿನೀರಿಗೆ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಬ್ಲಡ್ಡನ್ನು ಹಾಗೆ ಹಾಕಿ ಬೇಯಿಸ್ಕೊಂಡ್ರೆ ತಳನೂ ಹಿಡಿಯೋದಿಲ್ಲ, ನೀಟಾಗಿ ಕಟ್ ಮಾಡ್ಕೊಬಹುದು. ಭಟ್ರು ಈ ಥರ ಹೇಳಿದರು ಕಣಕ್ಕ ನಂಗೊಂದ್ಸಲ ಅಂತ ಹೇಳಿದ್ಲು. ಇದೊಂಥರ ಮೆಥಡ್ ಚೆನ್ನಾಗಿದೆ, ನಿಮಗೂ ಅನುಕೂಲ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಜಾಸ್ತಿ ಏನು ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಎಷ್ಟು ಮಾಡ್ಕೊಂಡಿದ್ದೀನೋ ಅಷ್ಟು ನಿಮ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು. ಇದು ನಮ್ಮಮ್ಮ ಇದ್ದಾರಲ್ವ, ಅವ್ರ ಕೊನೆಯ ತಮ್ಮನ ಹೆಂಡತಿ. ನನಗೆ ಮತ್ತು ಅಮ್ಮಂಗೆ ಇಬ್ಬರಿಗೂ ಹುಷಾರಿಲ್ಲದಿರೋದಕ್ಕೆ ನಾವು ಜಾಸ್ತಿ ಯಾರಿಗೂ ಹೇಳ್ಕೊಂಡಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮದು ಕುಟುಂಬ, ತುಂಬ ಜನ ಸಂಬಂಧಿಕರು ಇದ್ದಾರೆ. ಎಲ್ಲರಿಗೂ ಒಬ್ರಿಗೆ ಹೇಳಿದ್ರೆ ಒಬ್ರಿಗೆ ಹೇಳದೇ ಇರೋದಕ್ಕಾಗಲ್ಲ. ಅದಕ್ಕೆ ತೀರಾ ಹತ್ತಿರದವ್ರಿಗೆ ಮಾತ್ರ ಹೇಳ್ಕೊಂಡು ಮಾಡಿದ್ದು. ನಮ್ಮ ಮಾವನ ಮನೆಯವ್ರು ಕೂಡ ಬರಲ್ಲ ಅಂತ ಹೇಳ್ತಿದ್ರು. ಎಷ್ಟಾಗುತ್ತೋ ಅಷ್ಟರಲ್ಲೇ ಮಾಡಿ, ನಾವೆಲ್ಲ ಬರಲ್ಲ ಅಂತ ಹೇಳ್ತಿದ್ರು. ನಮ್ಗೆ ಅಡುಗೆ ಮಾಡೋದಕ್ಕಾದರೂ ಬೇಡವಾ, ಬನ್ನಿ ಅಂತ ನಾವೇ ಹೇಳಿದ್ವಿ. ಅವರಷ್ಟೇ ಬಂದಿದ್ದು. ಮಧ್ಯಾಹ್ನದಷ್ಟರಲ್ಲಿ ಅಡುಗೆ ಮಾಡಬೇಕಾಗಿರೋದ್ರಿಂದ ನಾನು ಜಾಸ್ತಿ ಯಾವುದೂ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇದು ಬೋಟಿ ಗೊಜ್ಜು ಮಾಡ್ತಾಯಿದ್ದೀವಿ. ಎಣ್ಣೆಯಲ್ಲಿ ಬೋಟಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಕೆಲವೊಬ್ಬರು ಬೇರೆ ಥರ ಮಾಡ್ತಾರೆ, ಅಂದರೆ ನೀರಲ್ಲಿ ಚೆನ್ನಾಗಿ ಬೋಟಿಯನ್ನು ಬೇಯಿಸ್ಕೊಂಡು ಆಮೇಲೆ ಮಾಡ್ತಾರೆ. ನಾವು ಚೆನ್ನಾಗಿ ಅದೇ ಹಸಿ ವಾಸನೆ, ಗಬ್ಬು ವಾಸನೆ ಎಲ್ಲ ಹೋಗಲಿ ಅಂತ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಈ ಮಸಾಲೆಗೆ ಮಟನ್ ಸಾಂಬಾರಿಗೆ ಏನು ಹಾಕ್ತೀವೋ ಅದನ್ನು ಹಾಕ್ಕೊಂಡಿದ್ದೀನಿ. ನಾನೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಕೆಲವೊಂದು ಸಲ ಸ್ವಲ್ಪ ಮಾಡುವಾಗ ಏನು ಮಾಡ್ತೀವಂತ ಹೇಳಿದ್ರೆ, ಅರಿಶಿನ ಈರುಳ್ಳಿ ಸಾಂಬಾರ್ಗೆ ಹಾರಿಸ್ಕೊಂಡಿರ್ತೀವಲ್ವ, ಅಂದರೆ ಸಾಂಬಾರಿಗೆ ರುಬ್ಕೊಂಡಿರ್ತೀವಲ್ವ, ಅದನ್ನು ಅರಿಶಿನ ಈರುಳ್ಳಿ ಸ್ವಲ್ಪ, ಕಾಯಿ ರಸ ಸ್ವಲ್ಪ ಮತ್ತು ಖಾರದ ಪುಡಿ ರುಬ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ಹಾಕಿ ಮಾಡ್ಕೊಂಡು ಬಿಡ್ತೀವಿ. ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ಸಪ್ರೇಟಾಗಿ ನಾನು ಮಾಡಿಕೊಂಡೆ, ಅಂದರೆ ಸಪ್ರೇಟಾಗಿ ರುಬ್ಕೊಂಡೆ. ಮೀನಾ ಎಲ್ಲ ರೆಡಿ ಮಾಡಿಕೊಟ್ಲು, ನಾನು ರುಬ್ಕೊಡ್ತಾಯಿದ್ದೀನಿ ಅಷ್ಟೇ. ನಾನು ಕೆಳಗಡೆ ಕೂತ್ಕೊಂಡೆಲ್ಲ ಕೆಲಸ ಮಾಡೋದಕ್ಕಾಗಲ್ಲ. ಅಪ್ಪ ಯಾವಾಗಲೂ ಕಾಲು ಸೂಪ್ ಕುಡಿಬೇಕಂತ ಹೇಳ್ತಿದ್ರು. ಅಂದರೆ ಆಸ್ಪತ್ರೆಯಲ್ಲಿದ್ದಾಗ ಲಾಸ್ಟ್ ದಿನಗಳಲ್ಲಿ ನನಗೆ ಕಾಲು ಸೂಪ್ ಬೇಕಂತ ಕೇಳ್ತಿದ್ರು. ಆದರೆ ಡಾಕ್ಟರು ನಾನ್ ವೆಜ್ ಏನೂ ಕೊಡಬೇಡಿ ಅಂತ ಹೇಳಿದರು. ಸೊ ಅದರಿಂದ ಅಪ್ಪಂಗೆ ಇಷ್ಟ ಕೇಳಿದ್ರಂತ ಅಮ್ಮ ಕಾಲು ಸೂಪ್ ಮಾಡಿಡೋಣ ಅಂದ್ಕೊಂಡು ಕಾಲು ಸೂಪ್ ಮಾಡ್ತಾಯಿದ್ದೀವಿ. ಮತ್ತು ನಾವು ಎಡೆ ಇಡುವಾಗ ಸುಟ್ಟು ಮಾಂಸ ಅಂತ ಇಡ್ತೀವಿ, ಇದು ಅದೇ ತೊಳ್ಳೆಗಳಂತ ಹೇಳ್ತಾರಲ್ವ, ಸೊ ಅದನ್ನು ನಾವು ಸುಡ್ತಾಯಿದ್ದೀವಿ. ಕುಕ್ಕರಲ್ಲಿ ಬೋಟಿ ಗೊಜ್ಜೆಲ್ಲ ಕೂಗಿಸ್ಕೊಂಡೆ. ಇವಾಗ ಅದಕ್ಕೆ ಬಾಳೆಕಾಯಿ ಮತ್ತು ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ ಎಲ್ಲ ಹಾಕಿದ್ಮೇಲೆ ಇವಾಗ ರಕ್ತವನ್ನು ಹಾಕ್ತಾಯಿದ್ದೀನಿ. ಪೀಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ರಕ್ತವನ್ನು ಹಾಕ್ತಾಯಿದ್ದೀನಿ. ಸದ್ಯಕ್ಕೆ 12 ಗಂಟೆ ಮೇಲೆ ಹಾಕಿ 3 ಗಂಟೆ ಒಳಗಡೆ ಹಾಕಿ ಎಡೆಯೋಣ ಅಂತ ಹೇಳಿದರು. ನಮ್ಮ ಅದೃಷ್ಟಕ್ಕೆ ಕರೆಂಟೇ ಹೊರಟೋಯ್ತು ಇವತ್ತು. ಸದ್ಯಕ್ಕೆ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ UPS ಇತ್ತು, ಅದು ಸರಿಯಾಗಿ ವರ್ಕ್ ಆಗ್ತಿರ್ಲಿಲ್ವಂತೆ. ನಮ್ಮಪ್ಪನ ಅದೃಷ್ಟನೋ ಏನೋ ಗೊತ್ತಿಲ್ಲ, ಅಥವಾ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ. ಕಾಯೆಲ್ಲ ಅಲ್ಲೇ ರುಬ್ಕೊಂಡು ಬಂದಿದ್ದಾಯಿತು. ಅದಾದಮೇಲೆ ಒಬ್ಬಟ್ಟಿಟ್ಕೆಲ್ಲ ನಮ್ಮ ದೊಡ್ಡಮ್ಮನೆ ಕಲ್ಲಲ್ಲಿ ರುಬ್ಕೊಟ್ರು. ಬರೀ ನಾನ್ ವೆಜ್ ಅಡುಗೆ ಆಗಿದ್ರೆ ಬೇಗ ಆಗ್ಬಿಡ್ತಿತ್ತು. ವಡೆ ಮತ್ತು ಒಬ್ಬಟ್ಟೆಲ್ಲ ಮಾಡ್ತಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು.
ಅತ್ತೆ ಮತ್ತು ಮೀನಾ ಇಬ್ಬರು ಒಳಗಡೆ ಒಬ್ಬಟ್ಟು ವಡೆ ಎಲ್ಲ ಮಾಡ್ಕೊಳ್ಳುವಷ್ಟರಲ್ಲಿ ನಾನು ಸ್ವೀಟ್ ಮಾಡಿಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ ಎಡೆ ಇಟ್ಟಿದ್ದಾರೆ ಅಮ್ಮ ಆಗಲೇ, ಯಾಕಂದರೆ ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡು ಎಡೆ ಇಡ್ತಿದ್ದಾರೆ. ಇದು ಸಪ್ರೇಟಾಗಿ ಮನೆ ಮೇಲೆ ತೊಗೊಂಡೋಗಿ ಇಡೋದಕ್ಕೆ ಕಾಗೆ ಏನಾದರೂ ಬಂದು ತಿನ್ನಲಿ ಅಂತ ಇಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹಣ್ಣು ಹಂಪಲು ವಡೆ ಒಬ್ಬಟ್ಟೆಲ್ಲ ಇಡುವಷ್ಟರಲ್ಲಿ ಅಡುಗೆ ಕೂಡ ಆಯಿತು. ಅಡುಗೆ ಎಲ್ಲ ಇಟ್ಟಿದ್ದೀವಿ. ಇವತ್ತು ಅಪ್ಪಂಗೆ ಮಾತ್ರ ಇಡ್ತಿರೋದಲ್ವ ಎಡೆ, ಅದಕ್ಕೆ ಅಪ್ಪನ ಫೋಟೋ ಮಾತ್ರ ಇಟ್ಟು ಎಡೆ ಇಡ್ತಿದ್ದೀವಿ. ನಾನು ನಿಮಗೆ ಅಕ್ಕನ ತೋರಿಸಿದ್ದೆ, ಇತ್ತೀಚೆಗೆ ಶಾರ್ಟ್ ವಿಡಿಯೋದಲ್ಲಿ ಸಹ ತೋರಿಸಿದ್ದೀನಿ ನನ್ನ ಅಕ್ಕ ಅಂತ. ನಾನೇ ಮೊದಲು ಪೂಜೆ ಮಾಡ್ತಾಯಿದ್ದೀನಿ ಅಪ್ಪಂದು, ನಾನೇ ಕಾಯಿ ಕೆಚ್ಚಿ ಮೊದಲ ಪೂಜೆ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಅಡುಗೆ ಕೆಲಸಕ್ಕೆ ಜಾಯಿನ್ ಆಗಿದ್ದೆ ಅಲ್ವಾ, ಅದರಿಂದ ಮುಖ ಎಲ್ಲ ಸ್ವಲ್ಪ ಇದಾಗಿದೆ. ನನ್ನ ತಲೆ ಕೂಡ ಬಾಚೋದಕ್ಕೆ ಟೈಮ್ ಇರಲಿಲ್ಲ, ತಲೆ ಕೂಡ ಬಾಚಿಲ್ಲ. ನಮ್ಮನೆ ಕಾರ್ಯ ಆದಾಗ ಹಾಗೆ ಆಗೋದು ಎಲ್ಲರಿಗೂ. ಬೇರೆಯವ್ರ ಕಾರ್ಯ ಅಂದರೆ ರೆಡಿಯಾಗಿ ಹೋಗ್ಬಿಡ್ತೀವಿ. ನಮ್ಮನೆ ಕಾರ್ಯಗಳಲ್ಲಿ ನಾವು ಒಂದು ತಲೆ ಬಾಚ್ಕೊಳ್ಳೋದಕ್ಕೂ ಆಗೋಲ್ಲ, ಒಂದು ಮುಖ ತೊಳ್ಕೊಳ್ಳೋದಕ್ಕೂ ಆಗೋಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಕೆಲಸ ಇರುತ್ತೆ ಆ ಟೈಮ್ನಲ್ಲಿ. ಆದರೂ ಇವತ್ತು ನಾನು ಜಾಸ್ತಿ ಕೆಲಸ ಮಾಡೋದಕ್ಕೆ ಹೋಗಲಿಲ್ಲ. ಪಾಪ ಎಲ್ಲ ಅವರೇ ಮಾಡಿಕೊಂಡ್ರು. ಅತ್ತೆ ಮೀನಾ ನಮ್ಮ ದೊಡ್ಡಮ್ಮ ಎಲ್ಲ ಪಾಪ ಅವರವರೇ ಮಾಡಿಕೊಂಡ್ರು. ನಾನೊಂದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನೋಡಿ ಅಪ್ಪ ಮೊದಲು ಹೇಗಿದ್ದರು, ಅದಾದಮೇಲೆ ಹುಷಾರು ತಪ್ಪಿದಾಗ ಹೇಗಿದ್ದರು, ತೀರ್ಕೊಂಡಾಗ ಹೇಗಿದ್ದರು, ಅದೆಲ್ಲ ನಾನು ವಿಡಿಯೋ ಹಾಕಿದ್ದೀನಿ. ಯಾಕಂದರೆ ಜೀವನ ಅನ್ನೋದು ಕ್ಷಣಿಕ, ಯಾವಾಗ ಏನಾಗುತ್ತೋ ಹೇಗೆಲ್ಲ ಇರ್ತೀವಿ. ಎಷ್ಟೋ ಜನ ತುಂಬ ಚೆನ್ನಾಗಿ ನೋಡೋಕ್ಕೆ ಎಷ್ಟು ಚೆನ್ನಾಗಿರ್ತಾರೆ, ಸಾಯೋ ಟೈಮ್ನಲ್ಲಿ ಹುಷಾರು ತಪ್ಪಬಹುದು ಅಥವಾ ಆಕ್ಸಿಡೆಂಟ್ ಆಗ್ಬೋದು. ಯಾರಿಗೆ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ಅಂತ ನಮಗೆ ಅಹಂಕಾರ ಇದ್ದೇ ಇರುತ್ತೆ ಪ್ರತಿಯೊಬ್ಬರಲ್ಲೂ. ಆದರೆ ಹೋಗುವಾಗ ಏನನ್ನೂ ತಗೊಂಡು ಹೋಗೋದಿಲ್ಲ. ಅದರಿಂದ ಜಸ್ಟ್ ಅದು ಒಂದು ಸಣ್ಣ ಕತೆ ಥರ ಇರುತ್ತೆ ಅಂತ ಅನ್ನಿಸ್ತು. ಆದರೆ ಅದು ಯೂಟ್ಯೂಬ್ ಇದರಲ್ಲಿ ಹಾಕಂಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅಮೌಂಟ್ ಏನೂ ಬರೋದಿಲ್ಲ. $10 ಬಂದಿದೆ. ಆದರೆ ಅದೊಂಥರ ಕತೆ ಚೆನ್ನಾಗಿದೆ. ಅಂದರೆ ನೋಡಿದವ್ರಿಗೆ ಜೀವನ ಅಂದರೆ ಏನು, ಜೀವನ ಅಂದರೆ ಇಷ್ಟೇ ಅನ್ನೋದು ಅರ್ಥ ಆಗಲಿ ಅಂತ ನಾನು ಅದನ್ನು ಡಿಲೀಟ್ ಮಾಡೋದಕ್ಕೆ ಹೋಗಿಲ್ಲ. ಶಾರ್ಟ್ ವಿಡಿಯೋದಲ್ಲಿದೆ, ಚೆಕ್ ಮಾಡಿ. ಇದು ನಮ್ಮ ಅಜ್ಜಿ, ನಮ್ಮ ಚಿಕ್ಕ ಅಜ್ಜಿ. ನಮ್ಮ ಚಿಕ್ಕ ತಾತ ತೀರೋದ್ರು ಅಂತ ನಾನು ವಿಡಿಯೋ ಮಾಡಿದ್ದೆ ಅಲ್ವಾ, ತಿಥಿ ಕಾರ್ಯದೆಲ್ಲ ಸ್ವಲ್ಪ ವಿಡಿಯೋ ಮಾಡಿದ್ದೆ ಅಲ್ವಾ. ಅವ್ರು ನಮ್ಗೆ ಸ್ವಂತ ಅಜ್ಜಿ ತಾತ ಆಗಬೇಕಾಗಿರೋದ್ರಿಂದ ಅವ್ರ ಮನೆಗೆ ಮಾತ್ರ ಹೇಳ್ಕೊಂಡಿದ್ವಿ, ಇನ್ಯಾರ ಮನೆಗೂ ಹೇಳ್ಕೊಂಡಿಲ್ಲ. ನಮ್ಮತ್ತೆ ಮಾವ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಪ್ಪ ಅಮ್ಮಂಗೆ, ಮತ್ತು ಅಜ್ಜಿ ತಾತನ ಮನೆಗೆ, ನಮ್ಮ ದೊಡ್ಡಪ್ಪನ ಮನೆಗೆ, ಮತ್ತು ನಮ್ಮ ಮಾವದಿರು ಒಂದು ಇಬ್ಬರು ಬಂದಿದ್ರಷ್ಟೇ, ಎಲ್ಲರೂ ಬಂದಿರಲಿಲ್ಲ. ಅಮ್ಮ ಚೆನ್ನಾಗಿದ್ದಿದ್ರೆ ಖರ್ಚು ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಬಟ್ ಅಮ್ಮಂಗೆ ಹುಷಾರಿಲ್ಲ, ಸುಮ್ಮನೆ ತುಂಬ ಜನಕ್ಕೆ ಹೇಳ್ಕೊಂಡು ಅಮ್ಮಂಗೆ ಹಿಂಸೆ ಕೊಡೋದು ಬೇಡ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟೆ. ಇಲ್ಲ ಅಂದಿದ್ರೆ ನಮ್ಮ ಊರ್ಗಿತಿರ ಮನೆಗೆ, ಮತ್ತು ನನಗಂತೂ ಊರಲ್ಲಿ ತುಂಬ ಹತ್ತಿರದವ್ರು ಎಲ್ಲರೂ ಪ್ರೀತಿಯಿಂದ ಇದ್ದಾರೆ. ಸೊ ನಮ್ಮ ವಟಾರದವ್ರಿಗೆ ಎಲ್ಲರಿಗೂ ಹೇಳ್ಕೊಂಡು ಮಾಡಬಹುದಾಗಿತ್ತು. ಆದರೆ ಬೇಡ ಅಂದ್ಕೊಂಡು ನಾವು ಸಿಂಪಲ್ಲಾಗೇ ಮಾಡ್ಕೊಂಡ್ವಿ. ಒಂದು ಕಡೆಯಿಂದ ಯೋಚನೆ ಮಾಡೋದಾದರೆ ಅಪ್ಪಂಗೆ ತುಂಬ ಇಷ್ಟ, ಜನಗಳು ಅಂದ್ರೇ ತುಂಬ ಇಷ್ಟ. ಅಪ್ಪ ನೆನ್ಪು ಮಾಡ್ಕೊಂಡಾಗ ಎಲ್ಲರನ್ನೂ ಕರೆದು ಮಾಡಬೇಕಂತ ಅನಿಸುತ್ತೆ. ಆದರೆ ಈ ಪರಿಸ್ಥಿತಿ ಎಲ್ಲ ನೋಡಿದಾಗ ಬೇಡ, ಸಿಂಪಲ್ಲಾಗೆ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೆ ಸಿಂಪಲ್ಲಾಗೆ ಮಾಡಿಕೊಂಡೆ. ಇದು ಮೀನಾ, ನಮ್ಮ ಅಣ್ಣನ ಹೆಂಡತಿ, ಅಂದರೆ ನಮ್ಮ ದೊಡ್ಡಪ್ಪನ ಸೊಸೆ ಅಂತ ನಾನು ಮೊದಲೇ ಹೇಳ್ದೆ ಅಲ್ವಾ. ನಾನು ರಾಖಿ ಹಬ್ಬದಲ್ಲಿ ರಾಖಿ ಕಟ್ಟಿದ್ದೀನಿ ನೋಡಿ, ರಾತ್ರಿ ಹೊತ್ತು. ಅವನು ಅಣ್ಣ, ಇವರು ಅವ್ರ ಹೆಂಡತಿ. ಭಾಗ್ಯ ಸಿಸ್ಟರ್, ನೀವು ಕೇಳಿದ್ರಿ ನಿಮ್ಮ ಮಗಳಿಗೆ ಸೀಟ್ ಎಲ್ಲಾಗಿದೆ ಅಂತ. ನನ್ನ ಮಗಳಿಗೆ SDM ಉಜಿರೆನಲ್ಲಿ ಸೀಟ್ ಆಗಿದೆ, SDM ಕಾಲೇಜ್ನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ. ನಾನು ಅದನ್ನು ಕನ್ಫರ್ಮ್ ಇಲ್ಲ, ನಾನು CS ಸಿಗಬಹುದೇನೋ ಅಂತ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಹೋಲ್ಡ್ನಲ್ಲಿ ಇಟ್ಟಿದ್ದೀನಿ ಸೀಟ್ ಇಷ್ಟ ಆಗಿದೆ ಒಟ್ಟಿನಲ್ಲಿ. ಅಲ್ಲಿ ಕಳಿಸ್ಬೇಕಂತ ನನಗೂ ಇಷ್ಟ ಇದೆ, ಯಾಕಂದರೆ ಫುಲ್ ಸ್ಟ್ರಿಕ್ಟ್ ಇದೆ ಕಾಲೇಜು, ಎಜುಕೇಷನ್ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ. ಸೊ ಅದರಿಂದ ಕಳಿಸ್ಬೇಕಂತ ಇಷ್ಟ ಇದೆ. ಆದರೆ ನಾನು CS ವೆಯ್ಟ್ ಮಾಡ್ತಾಯಿದ್ದೀನಿ, CS ಬ್ರಾಂಚ್ಗೋಸ್ಕರ. ಅಕಸ್ಮಾತ್ ಸಿಗಲಿಲ್ಲ ಅಂತ ಹೇಳಿದ್ರೆ ಅದೇ ಕಾಲೇಜಿಗೆ ಸೇರಿಸ್ತೀವಿ. ಎಡೆ ಎಲ್ಲ ಇಟ್ಟಾದಮೇಲೆ ಬಾಗಿಲು ಹಾಕ್ಕೊಂಡು ಸ್ವಲ್ಪ ಹೊತ್ತಿದ್ವಿ. ಅದಾದಮೇಲೆ ನೀನೇನೆ ಅಪ್ಪ ಅಂತ 3 ಸಲ ಕರಿ ಅಂತ ಹೇಳಿದ್ರು. ಕರೆದು ಜೋರಾಗಿ ಬಾಗಿಲು ತಳ್ಳು ಅಂತ ಹೇಳಿದ್ರು. ಸೊ ನಾನೇ ಅಪ್ಪ ಅಂತ ಹೋಗಿ ಒಂಥರ ಫೀಲ್ ಆಗುತ್ತೆ ನಿಜವಾಗ್ಲೂ. ಇಷ್ಟು ಚಿಕ್ಕ ವಯಸ್ಸಿಗೆ ಅಪ್ಪ ತೀರ್ಕೊಂಡಿದ್ದು ನಿಜ ಬೇಜಾರಾಗುತ್ತೆ. ಆದರೆ ಪ್ರತಿ ಸಲ ಫೀಲ್ ಮಾಡ್ಕೊಂಡು ನಿಮಗೂ ಬೇಜಾರಾಗುತ್ತೆ ಅಂತ ಗೊತ್ತು. ಎಡೆ ಇಟ್ಟಾದಮೇಲೆ ಬಾಗಿಲೆಲ್ಲ ತೆಗೆದಾದ್ಮೇಲೆ ಮತ್ತೊಂದು ಸಲ ಪೂಜೆ ಮಾಡ್ತೀವಿ. ಮತ್ತೊಂದು ಸಲ ಪೂಜೆ ಮಾಡಿದ್ವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಿರ್ತೀನಿ, ಯಾಕಂತ ಹೇಳಿದ್ರೆ ತುಂಬ ಕಷ್ಟಪಟ್ಟು ಒಂದು ವಿಡಿಯೋ ಎಡಿಟ್ ಮಾಡೋದಿರಬಹುದು ಅಥವಾ ವಿಡಿಯೋ ಮಾಡ್ಕೊಳ್ಳೋದಿರ್ಬೋದು, ಎಲ್ಲ ಪ್ರತಿಯೊಂದು ಕಷ್ಟನೇ ಇರುತ್ತೆ.
ಸೊ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರುವಾಗ ಯಾರ್ಯಾರು ನೋಡ್ತಿರ್ತೀರ ಅವರೆಲ್ಲ ಲೈಕ್ ಮಾಡಿ ಅಂತ ಹೇಳ್ತೀನಿ. ಬಟ್ ಯಾಕೋ ಇತ್ತೀಚೆಗೆ ಬರೀ ಎಷ್ಟು ಜನ ನೋಡಿರ್ತೀರಾ, ಒಂದು 300 ಜನ ನೋಡಿರ್ತೀರಾ, 350 ಜನ ನೋಡಿರ್ತೀರಾ, ಜಸ್ಟ್ 7ರಿಂದ 8 ಲೈಕ್ಸು 10 ಲೈಕ್ ಇಷ್ಟೇ ಇರುತ್ತೆ. ನಿಜವಾಗ್ಲೂ ಯಾರಿಗೂ ಇಷ್ಟ ಆಗ್ತಿಲ್ವಾ ಅಥವಾ ನಮ್ಮವ್ರಂತ ಅನ್ಕೊತೀನಿ ನಾನು. ಅಟ್ಲೀಸ್ಟ್ ನಮ್ಮವ್ರು ಲೈಕ್ ಮಾಡಿದ್ರು 100 ಲೈಕ್ ಅಂತೂ ಆಗಲೇಬೇಕು. ಆದರೆ ಯಾಕೆ ಲೈಕ್ ಮಾಡ್ತಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಆದರೂ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಯಾರು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದೊಂದು ಕಡೆ ಒಂದೊಂದು ರೀತಿ ಆಚಾರ ವಿಚಾರಗಳಿರುತ್ತೆ. ನಮ್ಮ ಕಡೆ ಯಾವ ರೀತಿಯ ಆಚಾರ ವಿಚಾರಗಳಿರುತ್ತೆ ಅನ್ನೋದನ್ನು ನಾನು ಪ್ರತಿಯೊಂದು ವಿಡಿಯೋ ಮಾಡಿ ತೋರಿಸ್ತಾ ಇರ್ತೀನಿ. ಎಡೆ ಎಲ್ಲ ಕೈ ಮುಗ್ದಾದ್ಮೇಲೆ ಎಲ್ಲರಿಗೂ ಮಕ್ಕಳುಗಳು ಒಂಥರ ಖುಷಿ, ಏನಿಟ್ಟಿದ್ದಾರೆ ಅದನ್ನು ತೊಗೊಳಕ್ಕೆ. ನಾವು ಚಿಕ್ಕವರಿದ್ದಾಗ ಕಿತ್ತಾಡ್ತಿದ್ವಿ, ನಂಗೆ ಅದು ಬೇಕು ಇದು ಬೇಕಂತ. ಇವಾಗ ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಬಿಡ್ತೀವಿ, ನಿಮ್ಗೆ ಏನು ಬೇಕು ಅದು ಎತ್ಕೊಳ್ರಪ್ಪ, ಆಮೇಲೆ ನಾವು ತೊಗೋತೀವಿ ಅಂತ. ಅಪ್ಪ ಹೆಸರು ಕಾಳು ಒಗ್ಗರಣೆ ಕೇಳ್ತಿದ್ರಂತೆ ಆಸ್ಪತ್ರೆಯಲ್ಲಿರುವಾಗ. ಸೊ ಅದಕ್ಕೆ ಅಮ್ಮ ಹೆಸರು ಕಾಳನ್ನು ಕೂಗಿಸ್ಕೊಂಡು ಅಂದರೆ ಬೇಯಿಸ್ಕೊಂಡು ಒಗ್ಗರಣೆ ಮಾಡಿ ಇಡಿ ಅಂತ ಹೇಳಿದ್ರು. ಅದನ್ನು ಕೂಡ ಇಟ್ಟಿದ್ದೀವಿ. ಉದ್ದಿನ ಕಾಳು ಬೇಯಿಸಿರೋದು ಲಾಸ್ಟ್ ಟೈಮ್ ತಿಂಗಳು ತಿಥಿ ಮಾಡಿದ್ವಲ್ವ ಅವಾಗ ಇಟ್ಟಿದ್ವಿ, ಅದರಿಂದ ಇಟ್ಟಿಲ್ಲ ಇವಾಗ. ಮನೆಯಲ್ಲಿ ಏನಾದರೂ ಕಾರ್ಯ ಮಾಡಿದ್ರೆ ಪುಟ್ಟ ಮಕ್ಕಳಿದ್ರೆ ಚೆಂದ. ಇಲ್ಲಿ ನೋಡಿ ನಮ್ಮ ತ್ರಿಷಿ ಪರಂಗಿ ಹಣ್ಣು ತೊಗೊಂಡು ತಿಂತಾ ಇದ್ದಾಳೆ. ಹೊರಗಡೆ ಎಲ್ಲರೂ ಸೌತೆಕಾಯಿ ತೊಗೊಂಡು ತಿಂತಾ ಇದ್ದಾರೆ. ಇದು ನಮ್ಮ ಚಿಕ್ಕಮ್ಮ, ನಮ್ಮ ತಾತ ತಿರುತ್ತಲ್ವ ಅವ್ರ ಸೊಸೆ, ನಮ್ಮ ನಾಗೇಂದ್ರ ಚಿಕ್ಕಪ್ಪನ ಹೆಂಡತಿ. ಇವೆಲ್ಲ ಕಡಲೆ ಮಿಠಾಯಿ ತೊಗೊಂಡು ತಿಂತಾ ಇದ್ದಾರೆ. ನಮ್ಮ ಶಾರಿ ಏನೋ ಸ್ವೀಟ್ ತೊಗೊಂಡು ತಿಂತಾ ಇದ್ದಾಳೆ. ಇವರು ನಮ್ಮ ಅತ್ತೆ, 2ನೇ ಮಾವನ ಹೆಂಡತಿ. ಅಜ್ಜಿ ಕೆಳಗಡೆ ಕುತ್ಕೊಂಡು ಊಟ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಮಂಚದ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ತಟ್ಟೆಗೆ ಅವ್ರ ಮಗಂದು ಎಡೆಗಿಟ್ಟಿದ್ರಲ್ವ ಇಡ್ಲಿ ಎಲ್ಲ ಪ್ರಸಾದ ಏನೇನಿತ್ತದೆಲ್ಲ ಹಾಕಿಸ್ಕೊಂಡು ತಿಂತಾ ಇದ್ದಾರೆ. ಇಲ್ಲಿ ನಮ್ಮನೆಗಂತೂ ಅಂದರೆ ನಮ್ಮ ನೆಂಟರೆಲ್ಲ ಬಂದುಬಿಟ್ರೆ ಅವರವರೇ ಕೆಲಸ ಮಾಡ್ಕೊತಾರೆ, ಅವರವರೇ ಬಡಿಸ್ಕೊತಾರೆ. ನಮ್ಮ ಚಿಕ್ಕಮ್ಮನೆಲ್ಲ ಬಡಿಸ್ತಾ ಇದ್ದಾರೆ, ಮೀನಾ ಚಿಕ್ಕಮ್ಮೆಲ್ಲ ಸೇರಿಕೊಂಡು. ಇಲ್ಲಿ ಮಕ್ಕಳೆಲ್ಲ ಕುತ್ಕೊಂಡು ಊಟ ಮಾಡಿದ್ದು. ನಮ್ಮ ಅತ್ತೆ ಮತ್ತು ಇದು ಅಜ್ಜಿ ತಂಗಿ ಇನ್ನೊಬ್ರು ಇರೋದು. ನಾನು ತ್ರಿಷಿಗೆ ಫೋನ್ ಕೊಟ್ಬಿಟ್ಟಿದ್ದೆ. ಅವಳು ಇವಾಗಲೂ ಫೋನ್ ಕೊಡಿ ಅಂತ ಅಳ್ತಾ ಇದ್ದಾಳೆ. ಫೋನಲ್ಲಿ ಸ್ವಲ್ಪನೇ ಚಾರ್ಜ್ ಇತ್ತು, ಆಮೇಲೆ ನಾನು ವೀಡಿಯೋ ಮಾಡ್ಕೋಬೇಕಾಗಿತ್ತಲ್ವ ಅದಕ್ಕೆ ಕೊಟ್ಟಿರಲಿಲ್ಲ. ತ್ರಿಷಿ ಬೇಕಾ ಫೋನು ಬೇಕಾ? ಅದಾದಮೇಲೆ ಶಿಲ್ಪ ಮತ್ತು ಬಾವಂಗೆ ಹೇಳ್ಕೊಂಡಿದ್ವಿ. ಯಾಕೆಂದರೆ ನಮ್ಮ ಅಕ್ಕ ಅಲ್ವಾ, ಮನೆ ಮಗಳು ಬಿಟ್ಬಿಟ್ಟು ನಾವು ಊಟ ಮಾಡ್ಕೊಳಕ್ಕಾಗುತ್ತಾ. ಬಾವ ಮಾತ್ರ ನಾನ್ ವೆಜ್ ಊಟ ಮಾಡಿದ್ರು, ಶಿಲ್ಪ ತಿನ್ನಲಿಲ್ಲ. ಒಬ್ಬಟ್ಟು ಮತ್ತು ವಡೆ ಹಾಕ್ಸ್ಕೊಂಡು ಊಟ ಮಾಡ್ತಾ ಇದ್ದಾಳೆ. ಯಾಕಂದರೆ ಶ್ರಾವಣ ಅಲ್ವಾ, ಶ್ರಾವಣದಲ್ಲಿ ಅವಳು ಊಟ ಮಾಡಲ್ಲ. ಹಾಗೂ ಶ್ರಾವಣ ಎಲ್ಲ ಮುಗ್ದೋಯ್ತಲ್ಲ ತಿನ್ನು ಅಂತ ಹೇಳಿದೆ. ಅವಳು ಗೌರಿ ಹಬ್ಬ ಆಗೋವರೆಗೂ ತಿನ್ನೋದಿಲ್ಲ ಅಂತ ಅಂದ್ಲು. ಅದಕ್ಕೆ ಪಾಪ ಅವ್ರವ್ರ ಇಷ್ಟ ಅಲ್ವಾ, ಜಾಸ್ತಿ ಫೋರ್ಸ್ ಮಾಡೋದಕ್ಕಾಗಲ್ಲ. ಅದರಿಂದ ನಾನು ಕೂಡ ಜಾಸ್ತಿ ಫೋರ್ಸ್ ಮಾಡೋದಕ್ಕೆ ಹೋಗಲಿಲ್ಲ. ಮತ್ತೊಂದು ವಿಚಾರ ಹೇಳಬೇಕು, ಇತ್ತೀಚೆಗೆ 2,500 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ನನಗಂತೂ ತುಂಬ ಖುಷಿ ಆಗ್ತಿದೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ತಕ್ಕ ಹಾಗೆ ವಿಡಿಯೋ ನೋಡಿದಾಗ ಒಂದು ಲೈಕ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ನೀವು ಲೈಕ್ ಮಾಡೋದ್ರಿಂದ ನನಗೇನು ಅರ್ನ್ ಆಗೋದಿಲ್ಲ, ಅಂದರೆ ಏನು ಸಂಪಾದನೆ ಆಗೋದಿಲ್ಲ. ಲೈಕ್ ಮಾಡೋದ್ರಿಂದ ನೀವು ವಿಡಿಯೋ ನೋಡಿದ್ರೆ ಅದು ಆಗುತ್ತೆ, ದುಡ್ಡು ಬರುತ್ತೆ. ಬಟ್ ಲೈಕ್ ಮಾಡೋದ್ರಿಂದ ದುಡ್ಡು ಬರೋದಿಲ್ಲ. ಬಟ್ ನೀವು ಲೈಕ್ ಮಾಡೋದ್ರಿಂದ ನನಗೂ ಮತ್ತಷ್ಟು ವಿಡಿಯೋಗಳನ್ನ ಮಾಡಬೇಕು ಅನ್ನೋ ಖುಷಿ ಬರುತ್ತೆ, ಒಂಥರ ಎಂಕರೇಜ್ ಕೊಟ್ಟಂಗೆ ಆಗುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ. ಶಿಲ್ಪಂದು ಊಟ ಆದಮೇಲೆ ನಾವೆಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಅವಳು ನಮಗೆಲ್ಲ ಬಡಿಸ್ಕೊಡ್ತಾ ಇದ್ದಾಳೆ. ಇಲ್ಲಿ ಕೂತಿರೋದು ನಮ್ಮ ಮಾವ ಮತ್ತು ಮಾವನ ಮಗ. ನಮ್ಮ ಅತ್ತೆ ಮೊದಲೇ ತೋರಿಸ್ತಾ ಇಲ್ವಾ, ಅವ್ರ ಯಜಮಾನ್ರು ಕೊನೆ ಅತ್ತೆ, ಅವ್ರ ಯಜಮಾನ್ರು ಕೊನೆ ಮಾವ ಅವರೇ. ನನಗೆ ಕೆಳಗಡೆ ಕೂತ್ಕೊಳ್ಳೋದಕ್ಕಾಗಲ್ಲ, ಅದಕ್ಕೆ ಮಂಚದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ. ನಿಂಗೆ ಟೀ ಬೇಡವಾ? ಏಕೆ? ಕೊನೆಯಲ್ಲಿ ಸಂಜೆ ಎಲ್ಲರೂ ಜೊತೆ ಕುತ್ಕೊಂಡು ಟೀ ಕಾಯಿಸ್ಕೊಂಡು ಕುಡಿದ್ವಿ. ನಮ್ಮ ಮಾವ, ನಮ್ಮ ಅತ್ತೆ ಮತ್ತು ಅವ್ರ ಮಗಳು ಸಂಜು ಎಲ್ಲರೂ ಹೊರಟಿದ್ದಾರೆ ಊರಿಗೆ. ನಮ್ಮ ತ್ರಿಷಿ ಹೋಗುವಾಗ ವಿಡಿಯೋ ಮಾಡ್ಕೋಬೇಕಾಗಿತ್ತು, ವಿಡಿಯೋ ಮಾಡ್ಕೊಳ್ಳೋದನ್ನ ಮರೆತೆ. ನೀನು ಹೋಗುವೆ? ನೀನು ಹೋಗುವೆ? ಅಕ್ಕ ಅಕ್ಕ ಅಂತಿದ್ದಲ್ಲ, ಊಟಾಯ್ತು ಒಟೋಲ್ಲ ಅಕ್ಕ. ಹೋಗುವೆ ಅಕ್ಕನ ಜೊತೆಲಿ. ಎತಿ ಅವಳಿಗೆ ಎತಿ 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 ಕಾಂತೇವ್ರಿ ಎತಿ.
ಯಾರು ಧನು ಧನು ಮುದ್ಕಿ ಹೋಗಿದ್ದೆ ಅಜ್ಜಿ ಅಜ್ಜಿ ನೀನು ಮುದ್ಕಿ ನೋಡು ನಾಗವನು ಅಲ್ಲವು ತಲೆ ಹಿಡಿತಾಳೆ ಅವಳು ಮತ್ತೆ ಎಲ್ಲಾರ್ದು ಆಗ್ತದೆ ಯಾರು ಬಿಜೋದಿ ಕಡೆ ನಮ್ಮೂರಲ್ಲಿ ಕೋತಿಗಳ ಕಾಟ ಕಮ್ಮಿ ಅವೆ ಅಂತ ಇದಕ್ ಮೇಲು ಕೂತದೆ ಏನವಾ ಅಯ್ಯೋಯ್ಯೋ ಏನಾಯ್ತು ಇಲ್ಲಿ ಹಿಂಗ್ ಕೊಡು ಹಿಂಗೆ ಬಿದ್ರೆ ಬಿದ್ರೆ ನಾಳೆ ಕಣ್ಣು ಹಂಗಂತ ರಾತ್ರಿನೇ ಎಡೆ ಮುಂದೆ ಏನೇನು ಇಟ್ಟಿದ್ರು ಎಲ್ಲ ತೆಗೆದ್ಬಿಟ್ರು. ನಾಳೆ ಬೆಳಿಗ್ಗೆಗೆ ಸ್ನಾನ ಮಾಡಿಕೊಂಡು ಅಪ್ಪನ ಫೋಟೋ ತೊಗೋಬೇಕು. ಮತ್ತು ಇಲ್ಲಿ ಎಡೆ ಮೇಲೆ ಬಟ್ಟೆ ಎಲ್ಲ ಇಟ್ಟಿದ್ರಲ್ಲ ಅದೆಲ್ಲ ಎತ್ತೋದೆಲ್ಲ ನಾಳೆ ಬೆಳಿಗ್ಗೆ ಸ್ನಾನ ಮಾಡಿಕೊಂಡೆ. ಎಲ್ಲ ಆದಮೇಲೆ ನಾನು ದೊಡ್ಡಮ್ಮನ ಮನೆಗೆ ಹೋಗಿ ಕೂತ್ಕೊಂಡೆ. ನಮ್ಮ ಅಣ್ಣಂಗೆ ನಮ್ಮ ಅತ್ತಿಗೆ ತಲೆಗೆ ಎಣ್ಣೆ ಹಾಕ್ತಿದ್ರು. ನಾನು ವಿಡಿಯೋ ಮಾಡ್ಕೊತಿದ್ದೆ. ಅವರು ಮಾಡ್ಕೊಬೇಡ, ಎಲ್ಲ ನೋಡಿದವ್ರು ನಗ್ತಾರೆ, ಆಮೇಲೆ ಆಡ್ಕೋತಾರೆ ಅಂತ ಹೇಳ್ತಿದ್ರು. ಏನು ಇಲ್ಲ, ಅದೊಂಥರ ಪ್ರೀತಿ, ಚೆನ್ನಾಗಿರುತ್ತೆ ಇರು ಅಂತ ಅಂದ್ಕೊಂಡು ನಾನೇ ವಿಡಿಯೋ ಮಾಡಿಕೊಂಡೆ. ತನಿಷ್ಕೊಂದು ಸೋಮವಾರ ಬರ್ತ್ಡೇ ಇತ್ತು, ಚಿಕ್ಕ ಮಗಳದು, ಆದರೆ ಅಣ್ಣನ ಚಿಕ್ಕ ಮಗಳದು. ಆದರೆ ಮಕ್ಕಳೆಲ್ಲ ಇದ್ದರು ಇಲ್ಲೇ ಅಂತ ಅಂದ್ಕೊಂಡು ರಾತ್ರಿನೇ ಕೇಕ್ ತಂದ ಅಣ್ಣ. 12 ಗಂಟೆಗೆ ಕೇಕ್ ಕಟ್ ಮಾಡಿಸೋಣ ಅಂತ. ಸೊ ನಾವು ಎಲ್ಲ ಹೋದ್ವಿ. ನಾಳೆ ಎಣ್ಣೆ ಸ್ನಾನ ಮಾಡ್ಸೋಕ್ಕೆ ಅಂತ ಅವ್ರ ಅಮ್ಮ ತಲೆಗೆಲ್ಲ ಎಣ್ಣೆ ಹಚ್ಬಿಟ್ಟಿದ್ರು. ನಾವೆಲ್ಲ ಕೇಕ್ ಕಟ್ ಮಾಡ್ತಾ ಇದ್ದಾಳೆ, ಹೊಸ ಬಟ್ಟೆ ಹಾಕು ಒಂದು 5 ನಿಮಿಷ ಅಂತ ಅಂದ್ವಿ. ಆವಾಗ ಹೊಸ ಬಟ್ಟೆ ಹಾಕಿದ್ರೆ ತುಂಬ ಮುದ್ದಾಗಿ ಕಾಣಿಸ್ತಿದೆ. ಆ ದಿನ ಸ್ನಾನ ಮಾಡಿಲ್ಲ, 12 ಗಂಟೆ ರಾತ್ರಿ ಅಲ್ವಾ, ಆದರೂ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಪಾಪ 2 ಮಲಗಿದ್ದು, ಅದು ಅವ್ರನ್ನ ಮಧ್ಯರಾತ್ರಿಲಿ ಎಬ್ಸಿದ್ದಲ್ವ, ಅವಳ ಮೂಡ್ ಸ್ವಲ್ಪ ಅಷ್ಟು ಚೆನ್ನಾಗಿರಲಿಲ್ಲ. ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡು ಅದ್ರ ಮೇಲೆ ಈಗ ಕ್ಯಾಂಡಲ್ ಕೊಡ್ತಾರಲ್ವ, ಲೈಟ್ದು, ಅದನ್ನು ಹಾಕಿದ ತಕ್ಷಣ ಅದು ಸ್ವಲ್ಪ ಸೌಂಡ್ ಮಾಡಿಬಿಡ್ತು, ಅದು ಸರಿ ಇರಲಿಲ್ಲ. ಪಾಪ ಆ ಸೌಂಡ್ಗೆ ಅವಳು ತುಂಬ ಹೆದರುಬಿಟ್ಲು. ಮತ್ತೆ ಹೋಗಿ ಕೇಕ್ ಕಟ್ ಮಾಡು ಅಂದರು, ಅವಳು ಮಾಡ್ತಿಲ್ಲ. ಕೇಕ್ ಹತ್ತಿರ ಹೋದರೆ ಸಾಕು ಅಳ್ತಿದ್ಲು. ಪಾಪ ಅವಳದು 1ನೇ ವರ್ಷದ ಬರ್ತ್ಡೇ ಕೂಡ ಮಾಡಿರಲಿಲ್ಲ, ಯಾಕಂದರೆ ಆ ಟೈಮ್ನಲ್ಲೇ ಪುಟ್ಟಪ್ಪ ತೀರೋಗಿದ್ದು, ಅಂದರೆ ನಮ್ಮಪ್ಪ ತೀರೋಗಿದ್ದು. ಸೊ ಅದರಿಂದ ಅವಳಿಗೆ ಫಸ್ಟ್ ಬರ್ಡೇ ಕೂಡ ಮಾಡಿರಲಿಲ್ಲ. 2ನೇ ವರ್ಷದ ಬರ್ಡೇ ಕೂಡ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ರು. ನಾವೆಲ್ಲ ಇದ್ವಿ ಅಂತ ಕೇಕ್ ತೊಗೊಂಡು ಬಂದ. ಆ ಕ್ಯಾಂಡಲ್ನ ಯಾಕಾದರೂ ಹಚ್ಚಿದ್ವಿ ಅನ್ನೋ ಹಾಗಾಗೋಯ್ತು. ಜಸ್ಟ್ ಒಂದು ಸೌಂಡ್ ಇಲ್ಲದೆ ಇರೋದು ಮಾಮೂಲಿ ನಾರ್ಮಲ್ ಕ್ಯಾಂಡಲ್ ಹಚ್ಚಿದ್ರೆ ಒಂಥರ ಖುಷಿ ಇರ್ತಿತ್ತೇನೋ. ಇಲ್ಲ ಏನಲ್ಲ, ಕಟ್ ಮಾಡ್ಬಿಡು, ಕಟ್ ಮಾಡ್ಬಿಟ್ಟು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ತನು, ಹ್ಯಾಪಿ ಬರ್ಡೇ ಟು ಯು ತನಿಷ್ಕಾ. ಬಾಯ್ಗೆ ಹಾಕೋನಿ, ಹಾಕೋನಿ, ಇಲ್ಲಿ ತಿನ್ಸು ಬಾಯ್ಗೆ ಹಾಕೋ. ಬಾಡುತ್ತೆ ಒಂಚೂರು ಹಾಕ್ಬಿಡ, ನೀ ಬಾಯ್ಗೆ ಹಾಕೋನಿ, ಅವಾಗ ಗೊತ್ತಾಯ್ತು ಸ್ವೀಟು ಅಂತ. ಸ್ವೀಟ್ ತಿನ್ನಲ್ವಾ ಅವಳು? ಕೇಕೆ ತಿನ್ನಿಕ್ಕಿಲ್ಲ ಅವಳು. ಪಾಪ ಒಟ್ನಲ್ಲಿ ಹಿಂಸೆನಲ್ಲಿ ನಾವು ಬರ್ತ್ಡೇ ಮಾಡ್ದಂಗೆ ಆಯ್ತು ಅವಳಿಗೆ. ಅದಾದಮೇಲೆ ನೋಡಿ ಹೇಗೆ ಅವಳು ಫೋನ್ ಹಿಡ್ಕೊಂಡು ಸ್ವೈಪ್ ಮಾಡ್ತಾ ಇದ್ದಾಳಂತ. ದೊಡ್ಡೋರಿಂದ ಹಿಡಿದು ಮಕ್ಕಳುವರೆಗೂ ಫೋನ್ ಕೊಟ್ಬಿಟ್ರೆ ಯಾವ ನಿದ್ದೆ ಗಿದ್ದೆ ಎಲ್ಲ ಹೊರಟೋಗುತ್ತೆ. ಯಾಕೋ ಗೊತ್ತಿಲ್ಲ, ಹಿರಿಯರದು ನಾನು ವಿಡಿಯೋ ಮಾಡ್ಕೊಂಡಿರೋದು ಹಿರಿ ಜೋಡಿಗಳ್ದು ಎಡಿಟ್ ಮಾಡೋದಕ್ಕೆ ಆಗಿಲ್ಲ. ಆದಷ್ಟು ಬೇಗ ಅದನ್ನು ಎಡಿಟ್ ಮಾಡಿ ಹಾಕ್ತೀನಿ. ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗನ್ನು ಮುಕ್ತಾಯ ಮಾಡ್ತಿದ್ದೀನಿ.